ಇದು ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಿಯಾಯೋಜನೆ ಆಗ್ತೈತೆ. ನೆನ್ನೆನೆ ನಿಮಗೆ ನಾನು ದಾಖಲೆಗಳನ್ನು ಕೊಟ್ಟಿದ್ದೀನಿ. ಸೆಪ್ಟೆಂಬರ್ ತಿಂಗಳಲ್ಲಿ ಈ ಇದು ST ವಾಲ್ಮೀಕಿ ನಿಗಮದ ಯಾರ್ಯಾರಿಗೆ ಹಣ ಕೊಡಬೇಕು, ಯಾರ್ಯಾರು ಫಲಾನುಭವಿಗಳಿಗೆ ಸೇರಬೇಕು, ಆ ದುಡ್ಡು ಅವ್ರಿಗೆ ರಿಲೀಸ್ ಆಗಬೇಕು, ಇದೆಲ್ಲನೂ ಕೂಡ ಸೆಪ್ಟೆಂಬರಲ್ಲೇ ತೀರ್ಮಾನ ಆಗುತ್ತೆ. ಆದರೆ ಜುಲೈ 2023-24 ಸಾಲಿನ ಜುಲೈ ಆಯವ್ಯಯದಲ್ಲೇ ಕೂಡ ಇವತ್ತು ಸುರೇಶ್ ಕುಮಾರ್ ಏನ್ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ, ದಟ್ ಆಲ್ಸೋ ಶುಡ್ ಬಿ ಟೇಕನ್ ಔಟ್ ಆಫ್ ದಿ ರೆಕಾರ್ಡ್. ನಾನು ಕೇಳ್ತಾ ಇದ್ದೀನಿ, ಐ ಆಮ್ ಅಪೀಲಿಂಗ್, ಐ ನೋ ವಾಟ್ ಇಸ್ ದಿ ಲಾ, ನನಗೂ ಗೊತ್ತಿದೆ ಈ ರಾಜ್ಯದ ಏನು ಅಸೆಂಬ್ಲಿ ಕಾನೂನು ಏನಿದೆ. ಐ ಆಮ್ ರಿಕ್ವೆಸ್ಟಿಂಗ್ ಇಟ್, ದೇ ಕಾಂಟ್ ಟೆಲ್ ದಿಸ್ ಆಸ್ ಎ ಸಿದ್ದರಾಮಯ್ಯ ಶಿವಕುಮಾರ್ ದಟ್ ಇಸ್ ಎ ಇನ್ವೆಸ್ಟಿಗೇಷನ್ ಬಾಡಿ. ಅದಕ್ಕೆ ಅವ್ರದೇ ಆದಂತ ನೀವು CBI ಬಗ್ಗೆ ಹೇಳಿದಿರಲ್ಲ, ನೀವು CBI ಬಗ್ಗೆ ಹೇಳಿದಿರಲ್ಲ. ಆಯ್ತು, ಈಗ ತಾವೇ ಚೋರ್ ನೀವು ಹೇಳಿದಿರಲ್ಲ. ಈಗ ಸಬ್ಜೆಕ್ಟ್ ಬಿಟ್ಟು ಅವ್ರು ಹೇಳಿದ್ದಾರೆ, ನಾನು ನೋಡ್ತಾ ಇದ್ದೇನೆ. ಶಿವಕುಮಾರ್ ಆಯ್ತು, ಕೂತ್ಕೊಳ್ಳೋ ಅಶ್ವಥ್ ನಾರಾಯಣ್ ಎಲ್ಲ ಪಾಪ ಆನಂದಿಸ್ರು. ಆಗ ನೆಕ್ಸ್ಟ್ ಮಾತಾಡ್ಲಿಕ್ಕೆ ಕೊಡುವ, ನಿಮ್ಗೆ ಮಾತಾಡ್ಲಿಕ್ಕೆ ಕೊಡುವ. ಎಲ್ಲ ಬಹಳ ಸಂತೋಷ ಪಟ್ಟು ಈಗ ಇದ್ದಕ್ಕಿದ್ದಾಗೆ ಎಲ್ಲ ಕೆಲವುದಕ್ಕೆ ದೇವರಾಜ ಪ್ರಿಯಾಂಕಾ ಅವರ ಕೂತ್ಕೊಳ್ಳಿ. ಈಗ ಅಶ್ವಥ್ ಕಂಟಿನ್ಯೂ ಮಾಡಿ. ಅದಕ್ಕೂ ರಿಯಾಕ್ಟ್ ಮಾಡಿ. ಯಾಕೆ ಸ್ವೀಕರಿಸಿದ್ರು, ಅದಕ್ಕೆ 6 ಕೊಟ್ಟಿದ್ದಾರೆ. ಬಹಳ ಸಂತೋಷ. ನೀವು ಕಂಟಿನ್ಯೂ ಸ್ಟಾಪ್ ಮಾಡಿದ್ರೆ ನೀವು ಕಂಟಿನ್ಯೂ ಮಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸೆಪ್ಟೆಂಬರ್ ತಿಂಗಳಲ್ಲೇ ಕ್ರಿಯಾಯೋಜನೆ ಆಗ್ತದೆ. ನೀವು ಸೆಪ್ಟೆಂಬರ್ ತಿಂಗಳಲ್ಲೇ ಒಂದು ಕ್ರಿಯಾಯೋಜನೆ ಆದೇಶ ಹೊರಡಿಸ್ತಾರೆ. ಸೆಪ್ಟೆಂಬರ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳು.